ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗು ನಿನ್ನೆ ಎಲ್ಲಿ ಮುಗಿಸಿದ್ವಿ ಅಲ್ಲಿಂದ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀವಿ. ಏನಪ್ಪ ಅಂತಂದ್ರೆ ಎಲ್ಲನೂ ಆಯಿತು, ಊರಿಗೆ ಬಂದಿರಿ, ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸುಮಾರು ಜನ ಮೊನ್ನೆ ಲಾಗಿಗೆ ಏನು ಬಿಲ್ಲ, ನಿನ್ನೆ ಲಾಗಿಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿರಿ. ಅದು ಬಂದು ಹುಡುಗಿ ಯಾಕೆ ತೋರ್ಸಾಗತ್ತಿಲ್ಲ ನೀವು ಅಂತ. ಆಮೇಲೆ ಹುಡುಗನ ನೋಡೋಕೆ ಲಾಗ್ ಮಾಡಿದ್ದು, ಹುಡುಗಿ ಮುಖ ತೋರಿಸಲ್ಲ ಅಂದ್ರೆ ಯಾಕೆ ಲಾಗ್ ಮಾಡಬೇಕು, ಹಂಗೆ ಹಿಂಗೆ ಅಂಥೇಳಿ ಇಟ್ಟು ಉದ್ದ ಕಮೆಂಟ್ ಹಾಕಿರಿ ಭಾಳ ಜನ. ಆಮೇಲೆ ಅದಕ್ಕೆ ಮತ್ತು ಒಂದಷ್ಟು ಜನ ಬಂದು ಅವಕ್ಕೆ ರಿಪ್ಲೈ ಕೊಟ್ಟಿರಿ. ಒಂದಷ್ಟು ಜನ ಪಾಸಿಟಿವಾಗಿ ತೊಗೊಂಡು ಅರ್ಥ ಮಾಡ್ಕೊಂಡು ರಿಪ್ಲೈ ಕೂಡ ಕೊಟ್ಟಿರಿ ಅವ್ರಿಗೆ. ಆ ಥರದವ್ರಿಗೆ ಎಲ್ರಿಗೆ ಥ್ಯಾಂಕ್ಸ್. ಆದರೆ ಯಾರೆಲ್ಲ ಕಮೆಂಟ್ ಹಾಕಿರಲ್ಲ, ಹುಡುಗಿಯಾಗಿ ತೋರಿಸಿಲ್ಲ, ಆಕೆನ ಹಂಗೇನು ಆಕೆನ ಹಿಂಗೇನು ಅಂತೆಲ್ಲ ಹೇಳಿರಲ್ಲ, ಅವರಿಗೆ ಇವತ್ತಿನ ಲಾಗ್ನಾಗ ಉತ್ತರ ಕೊಡ್ತೀನಿ. ಅವ್ರಿಗಂತಲ್ಲ, ಸಾರಿ, ನಾ ಯಾಕೆ ಹುಡುಗಿನ ಫೇಸ್ ರಿವೀಲ್ ಮಾಡಿಲ್ಲ ಅಂತೇಳಿದ್ದು ಕಮೆಂಟಿಗೆ ಉತ್ತರ ಕೊಡ್ತೀನಿ ರೀ. ಇವತ್ತಿನ ಲಾಗ್ನ ಪೂರ್ತಿಯಾಗಿ ನೋಡ್ಕೊಂಬರ್ರಿ, ಏನೆಲ್ಲ ಆಯ್ತು ಅಂತೇಳಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಮ್ಮ ತನಗೆ ಆರಾಮಿಲ್ಲ, ಹಾಗಾಗಿ ನಾವು ಅವ್ನಿಗೆ ಬಿಟ್ಟು ಹೋಗಿದ್ವಿ ಆ ಮನೆಯೊಳಗೆ. ಬರೀ ಈಗ ಕಂಟಿನ್ಯೂಷನ್ ಲಾಗ್ನ ಶುರು ಮಾಡ್ತೀನಿ. ಹೂವಿನ ಹಡಗಲಿ ಸಿಟಿ ಮಾರ್ಕೆಟ್ ರೋಡ್ ಅಲ್ವೇ ಅಲ್ಲ? ಮಾರ್ಕೆಟ್ ರೋಡ್ ಹೂವಿಗೆ ಫೇಮಸ್ ಹೂವಿನ ಹಡಗಲಿ. अगरबत्ती बहुत बढ़िया वाली यार ಹಾಯ್ ಕೆಂಪಿ, ನಮ್ಮ ಕೆಂಪಿ ಬಿಟ್ಟೋಗಿದ್ದೀರಿ. ಬಂಗಾರಿನಾ ಆರಾಮಿಲ್ಲ ಅಂತೇಳಿ ಇಲ್ಲೇ ಬಿಟ್ಟೋಗಿದ್ದೀರಿ. ಬರ್ರಿ. ನಿಮ್ಮ ಪಪ್ಪನ ಹೊಸ ಫೋನು. ಹಾಂ ವಾ ಈಗ ನೋಡ್ರಿ, ಎಲ್ಲರೂ ಒಂದಿಷ್ಟು ಮಂದಿ ಬೀಗರು ಎಲ್ಲರೂ ಹೋದರು. ನಮ್ಮ ತಂಗಿನ ಅಲ್ಲೇ ಹಡಗಲಿಂದನೂ ಹೋದ್ಲು ಅವ್ರ ಊರಿಗೆ. ಇಲ್ಲಿ ನಮ್ಮ ದೊಡ್ಡ ಮಾಮ ದೊಡ್ಡಕ್ಕನೂ ಹೋದರು. ಎಲ್ಲರೂ ಹೋದ್ರು. ಈಗ ಊಟ ಮಾಡಾಕತ್ತೀವಿ ಎಲ್ಲರೂ ನಾವು. ನೋಡು ಹೋದ್ ಮತ್ತೆ ಬಂತದ ಹಾಂ ಸರಿ. ಇಷ್ಟಿಗೆ ಊಟ ಕೊಟ್ಟು ಬಂದಿ ಅಂದರೆ ಹಂಗೆ ಇಲ್ಲಿ ಸ್ವಲ್ಪ ನಮ್ಮ ಮಕ್ಕಳಿಗೆ ಬರೀ ಅನ್ನನೂ ಉಂಡಾಗಿತ್ತು. ನಾವು ಇಲ್ಲದಕ್ಕೆ ಮಧ್ಯಾಹ್ನ, ಹಾಗಾಗಿ ಸ್ವಲ್ಪ ಬೇರೆ ಸಜ್ಕೆ ಏನಾರು ಮಾಡೋಣ ಅಂತ ಸಜ್ಕೆ ಕೊಡ್ತೀನಿ. ರವೆ ಇದು ರವೆ ಉಂಡಿ ರವೆ ಹಾಕ್ತಾರೆ ಇವರು ಎಲ್ಲ ಮಾಡೋದು. ಓ ಇಟ್ಟಿನ ಬಂದು ಇಟ್ಟು ಬರಕತ್ತೀನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಇದೆಯಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫೋಟೋ ನೋಡ್ಕೊಂಡ್ರಿ. ಇವತ್ತು ರಿಟರ್ನ್ ಜರ್ನಿ ನಮ್ಮದು, ಗೋಯಿಂಗ್ ಟು ಬಾಗಲಕೋಟೆ. ತನ್ಮಯಿಂದ ನಾಳೆ ನಾಡ್ದು ಆ್ಯನ್ಯುವಲ್ ಡೇ ಐತ್ರಿ. ಬೈಯಕತ್ತಾರ, ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಕರ್ಕೊಂಡು ಹೋಗ್ಯಾರ ನೀವು ಅಂತೇಳಿ ಅವ್ರ ಅಪ್ಪಾಗ ನೀನು ಡ್ರೆಸ್ ಕೊಟ್ಟಾರಂತಾರೆ ಡಾನ್ಸಿನ. ಮೊದಲ ದಿನ ಡೇಟ್ ಫಿಕ್ಸ್ ಆಗಿಲ್ಲ. ತನ್ನೊಂದು ನಾಳೆ ನಾಡ್ದ ನೀನು ಡ್ರೆಸ್ ಕೊಟ್ಟಾರ ಅಂತ ಫೋನ್ ಬೈದಾರ ಅಂತ ಕಳ್ಸಿಸ್ರಿ ಹುಡುಗನ ಅಂತೇಳಿ ಹೋಗ್ಬೇಕ್ರಿ ಇವತ್ತು. ಅಮ್ಮ ಹುಡುಗ ಪ್ರಶಾಂತ ಅಮ್ಮ ಬರ್ರಿ ನಾಷ್ಟ ಮಾಡಾಕತ್ತೀವಿ. ಉಪ್ಪಿಟ್ಟು, ದಪ್ಪನ ರವ್ದು ಉಪ್ಪಿಟ್ರಿ. ಮುಂಡ್ರಿಗೆ ತಾಲೂಕಿನ ಫೇಮಸ್ ನಾಷ್ಟ. ಖಾರ ಮಂಡಕ್ಕಿ, ಮಸಾಲೆ ಮಂಡಕ್ಕಿ, ಅದಕ್ಕೆ
ಇದು ಇನ್ನೊಂದು ಕುಂದ್ರದಿ ಅಲ್ಲೇ ಓಕೆನಾ ಓಕೆನಾ ಹೋಗ್ಬಂದಿಲ್ಲ ತೊಗೊಂಡು ನಿನಗೊಂದು ಹಾಕು ನನಗೊಂದು ಹಾಕು ಕೊಡ್ತೀನಿ ಅವ್ರಿಬ್ರಿಗೆ ಕೊಟ್ಟು ಬಂದೀನಿ ತೋರಪ್ಪಾಜಿ ಏತೋ ಮೊನ್ನೆ ತೋ ನಿಮ್ಮಿಬ್ರು ಹಾಂ ದಿನಾನ ಅದ ಈಗ ಅಜ್ಜಿ ಇಡ್ಲಿ ತಂದಿದ್ದಿಲ್ಲ ತಿಂದಿರಿ ಇಲ್ಲ ಉಪ್ಪಿಟ್ಟು ಬೇಡ ನಾ ಉಣಿಸ್ತೀನಿ ಬಾ ಇಲ್ಲ ಮಮ್ಮ ಕುಂತಾಡ್ರಿ ನಾಷ್ಟ ಮಾಡಾಕತ್ತ ನಮ್ಮ ತಮ್ಮ ಮದುವೆ ಹುಡುಗ ಮದುವೆಗಾರೆ ರಾತ್ರಿ ಮನೆ ತರ್ತಾನೆ ದಿವಸ ಇದಾನ ಅಮ್ಮ ಸಾರ ನಾನು ಒಲೆ ಸಜ್ಜಲ್ಲ ಕುದ್ಕೊಂಡು ರೊಟ್ಟಿ ಮಾಡಿ ಹಂಗಿಲ್ಲ ರಾತ್ರಿ ಮಾಡ್ತೀನಿ ಅಂದ್ರೆ ಒಲಿ ಸಜ್ಜಲ್ ಉಳಿ ಎತ್ತಾಗಲ್ಲ ಹಂಚಿಗೆ ಹಂಗಾಗಿ ಗ್ಯಾಸಿನ ಮ್ಯಾಗ ಈಗ ಅದೇ ಪ್ರೀತು ಲಮನ ತಿನ್ನ ಪ್ರೀತು ತಪ್ಪಜಿ ಕೆಂಪಿ ಬಾ ನಾನು ಹಿಂಗೆ ತಿನ್ನಿಸ್ತೀನಿ ಸರ್ ಮಂಡಕ್ಕೆರೆ ತಿಂತೀಯಾ ಹಾಂ ಕೊಡಾಕತ್ತಿಲ್ ತಿನ್ನೋದು ಇಲ್ಲ ಅವ ಮಂಡಕ್ಕಿನಮ್ಮ ಈಗ ಅವ್ರ ಅಜ್ಜಿ ಇಡ್ಲಿ ತಿಂದಾನ ಒಲ್ಲಂತ ಉಪ್ಪಿಟ್ಟಿನೀಗ ಟೈಮ್ ನೋಡ್ರಿ 1 ಆಯ್ತು 12ಕ್ಕೆ ಬಿಡೋನು 1ಕ್ಕೆ ಬಿಡಾತಿ ನಾವು 1 ತಾಸು ಲೇಟ್ ಆಯ್ತು ಟ್ರೈನಿಂದು 3 ಗಂಟೆ ಟ್ರೈನ್ ಐತಿ ಎಷ್ಟೊತ್ತಿಗೆ ಹೋಕ್ಕಿವೆ ನಾವು ಮನ್ವಿತ ಬಾಯ್ಲಿ ಕಾಯ್ತಾರ ನನ್ನ ಮಕ್ಕಳು ನಿಮ್ಮ ಮಕ್ಕಳು ಕಾಯ್ತಾರ ಯಾರನ್ನ ನಾನು ನಿಲ್ಲಿಸ್ಲಿ ಈಗ ನೋಡ್ರಿ ನಾವು ಗದಗ ಬಂದ್ವಿ ಗದಗ ಹೊಸ ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡೀವಿ ಇಲ್ಲಿ ಬಸ್ ಸಿಗ್ತಾವ್ರಿ ಅದರ ಟ್ರೈನ್ಗೆ ಹೊಂಟಿವಿ ನಾವು ಇಲ್ಲಿಂದ ಬಾಡಿಗೆ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ಬೇಕು ಬರ್ರಿ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ 3 ಗಂಟೆ ಟ್ರೈನ್ ಐತೆ ನಮಗೆ ಆ್ಯಕ್ಚುಲಿ ಪ್ರತಿ ಬಸ್ ಅಲ್ಲೇ ಹೋಗ್ತಿದ್ವು ಹೊಸ ಹಳೆ ಬಸ್ ಸ್ಟ್ಯಾಂಡಿಗೆ ಇವತ್ತು ನಾವು ಹತ್ತಿರೋ ಬಸ್ ಬೇರೆ ಊರಿಗೆ ಹೋಗೋ ಬಸ್ ಹತ್ತೀವ್ರಿ ಹಾಗಾಗಿ ಇಲ್ಲೇ ಇಡ್ಸಿದ್ರು ಇಲ್ಲಿಂದ ಆಟೋ ಮಾಡ್ಕೊಂಡು ಗಜೇಂದ್ರ ಊರು ಅಂತ ಬರ್ರಿ ಹೋಗೋಣ ಬೇಡ ಅಲ್ಲೋಗನ್ ಈಗ ನೋಡ್ರಿ ನಾವಲ್ಲಿ ಕ್ಯಾಂಟೀನಾಗ ನಾಷ್ಟ ಮಾಡ್ಕೊಂಡು ಬಂದೀವಿ ಟ್ರೈನ್ ಹಿಂದೆ ಚಾಲೆ 3rd ಪ್ಲಾಟ್ಫಾರ್ಮು ತನು ಮನು ಯಾಕೆ ಅಲ್ಲೇ ಕೊಂಡ್ರಿ ಬೇಡ ಹಿಂಗೆ ಹೋಗ ಈಗ ಆ ಕಡೆ ಐತ್ರಿ ಬೇಗ ಬಾಪಾಜಿ ನಿಂತಕ್ಕೆ ಹೋಗೋಣ ಬಿಡುತ್ತೆ ಮತ್ತೆ ಅದು ಈಗ ನೋಡ್ರಿ ನಾವು ಟ್ರೈನಾಗ ಅದೀವಿ ಭಾಳ ತಾಯ್ತು ಟ್ರೈನ್ ಬಿಟ್ಟು ಹತ್ರ ಬಾದಾಮಿ ಹತ್ರ ಅದೀವ್ರಿ ಇವರಿಬ್ರಿಗೆ ಪ್ಲೇಸ್ ಆರಾಮ್ ಸಿಗೈತಿ ಇಬ್ಬರು ಅಲ್ಲಿ ಓಡಾಡಿ ಆಟ ಆಡಾಕತ್ತಾರ ನಮ್ಮ ತಮ್ಮ ಮಲ್ಕೊಂಡಾನ ಇನ್ನು 5:30 ಹೋಗುತ್ತೆ ಟ್ರೈನ್ ಬಾಗಲಕೋಟೆಗೆ ಬಿದ್ದೀಯಾ ತನು ಕುಂದ್ರ ಒಂದು ಕಡೆ ಮನು ಪ್ಯಾಂಟ್ ಸರಿ ಹಾಕೋದ್ನ ನೋಡಲ್ಲ ಹೆಂಗೆ ಬಂದೈತಿ ಹಾಯ್ ಸರಿ ಚಂದ ಮಾಡ್ತೀಯಾ ಕೈ ಇಡ್ಬಾರ್ದು ಕ್ಯಾಮ್ರಾ ಕಾಯಕ ಅಲ್ಲಿ ನೋಡಲ್ಲಿ ಕಂದ ಎಲ್ಲಿ ಬಂತು ನೋಡಿ ಯಾವ ಊರು ಬಂತು ನೋಡು ಕುಂದ್ರೋಗಲ್ಲಿ ಯಾವ ಊರು ಬಂತು ನೋಡು ಬಾದಾಮಿ ಇನ್ನೂ ಬಂದಿಲ್ಲ ಬಾದಾಮಿ ಬಂತಾ ಯಾವ್ದು ನೋಡು ಬೋರ್ಡ್ ನೋಡು
ಎರಗೊಪ್ಪ ಅನ್ರಿ ಎರಗೊಪ್ಪ ಎರಗೊಪ್ಪ ಹಾಂ ಎರಗೊಪ್ಪ ಬಂದೈತಿ ಹೌದು ಬಿಡಲ್ಲ ಬಂದಿರಿ ನಾವು ನಮ್ಮ ಬಾಗಲಕೋಟೆಗೆ ಎಷ್ಟಕ್ಕೆ ಬಿಟ್ಟಿತ್ತು ಟ್ರೈನ್ ನಮ್ಗೆ ಅಲ್ಲಿ ಬಿ 3 ಬಿಟ್ಟಿತ್ತಾ ಇಲ್ಲ 3 ಬಿಟ್ರೆ ಈಗ ಎಷ್ಟು ಟೈಮು 5:30 ಬಂದೀವಿ ರೀ 2.5 ತಾಸಿಗೆ ಬಂದೀವಿ ಎಕ್ಸ್ಪ್ರೆಸ್ ಆದ 2 ತಾಸಿಗೆ ಬರ್ತೀವಿ ಸ್ಟಾಪ್ ಆಯ್ತು ಹೊಳೆಯಲ್ಲೂರ ಭಾಳ ಸ್ಟಾಪ್ ಆಯ್ತು ರೀ ಒಟ್ಟಿನಲ್ಲಿ 2.5 ತಾಸಿಗೆ ಬಾಗಲಕೋಟೆ ಬಂದೀವಿ ಇಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಎಷ್ಟು ಮಾಡ್ರೆ ಅಂಗಡಿ ತೆಗ್ದಾರಂತ ಇವತ್ತು ಅದಕ್ಕೆ ಸೀದಾ ಮನೆಗೆ ಬಂದುಬಿಡ್ರಿ ಆಟೋ ಮಾಡ್ಕೊಂಡು ಇಲ್ಲಿ ಆಟೋ ಒಂದು ಹಿಡಿದು ಹತ್ಬೇಕು ರೀ ಟ್ರೈನ್ ಹತ್ತೋದು ಕಷ್ಟ ಅಲ್ಲ ಆಟೋ ಹತ್ತೋದು ಕಷ್ಟ ನಾವೀಗ ಸೀದಾ ಮನೆಗೆ ಹೋಗಿಲ್ಲ ರೀ ನಮ್ಮ ಅಂಗಡಿ ಇಳ್ಕೊಂಡಿವಿ ಚಾ ಕುಡ್ದು ಹೋಗೋಣ ಅಂತೇಳಿ ನೋಡೋಣ ಬರೀ ಎಷ್ಟು ಮಾಡ್ರಿ ಹೆಂಗೆ ಏನು ಫುಲ್ ಗರಂ ಅದೆಯಾ ಕೂಲ್ ಅದೆಯಾ ಲುಕ್ ಮಾತ್ರ ಗರಮ ಕಣ ಆತೈತಿ ಆಗ ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ಇಲ್ಲ ಹೋಗ್ಬಿಡ್ತೀವಿ ಕುಡ್ದು ಚಲೋ ಇತ್ತು ಪ್ರಯಾಣ ಚಲೋ ಇತ್ತು ಸುಖವಾಗಿತ್ತು ಏನಿಲ್ಲ ಕೊಬ್ಬರಿ ತಂದಿ ನೋಡಿ ಕೊಬ್ಬರಿ ತಂದಿ ಬ್ರೋ ಡ್ರೆಸ್ ಕೊಟ್ರೆ ಬ್ರೋ ಆರಾಮಾಗಿ ನಿಮ್ಮ ದಾವಣಿಗೆ 500 ರೂಪಾಯಿ ಇಟ್ಟು ಬಂದಿರ ಹಾಂ 500 ರೂಪಾಯಿ ಇಟ್ಟಿಂದ ಆರಾಮಾಗಿ ಆದರೆ ಕಪ್ಪು ಕೆಮ್ಮೈತೆ ಸ್ವಲ್ಪ ಬ್ರೋ ಬೂಸ್ಟ್ ಲೇಟ್ ಆಗುತ್ತೆ ಬ್ರೋ ಮಾಡಿದರೆ ಚಾ ಕೊಡ್ರಿ ನಿಮ್ಮ ಅಕ್ಕ ಇನ್ನು ಹಾಲು ಕಾಸಿ ಚಾ ಕಾಸ್ರಾಗ 8 ಆಗುತ್ತೋ 8 ಏನಾಗಲ್ಲ ಆರಾಮ್ ನೋಡ್ಪ ನಿನ್ ಜೀವನ ಬಂಗಾರಂತ ಗಂಡ ಅಕ್ಕ ಹೌದು ಅಂತ ತವ್ರ ಮನೆ ಗಂಡ ಮನಿ ಕರ್ಕೊಂಡು ಬಂದು ಇಂಥ ಮಕ್ಕಳನ್ನ ಬಿಟ್ರಲ್ಲ ದೇವ್ರ ಹೌದು ನಾ 10 3 ಆತ ಹಾಂ ಹಾಂ ಟೋಸ್ಟಾ ಬ್ಯಾಡ್ ಬಿಡು ಯಾಕೆ ಮೂಡಿಲ್ಲ ತಿನ್ನಕ ಕುಡು ತಿಂತೀನಿ ಬಿಡು ಆಮೇಲೆ ಫಸ್ಟ್ ಕುಡಿತೀನಿ ಬೂಸ್ಟ್ ಏನು ತಿಂತಾನ ಹಾಂ ಕಂಗನ ಕಟ್ಟೆ ಮಾಡಿದ್ದು ಮತ್ತೆ ಅಲ್ಲ ಆ ಕಡೆ ಅಂದ್ರೆ ಹೇಳಲ್ಲಪ್ಪ ಅವರು ಅಲ್ಲೇ ಚಲೋ ಸಿಗುತ್ತಂತಾರ ನೀರು ಮಂದ ಮಣಿತೈತಿ ಈ ಕಡೆ ಹಡಗ್ಲಿಂದ ಹ್ಞೂ ಯಾಕ ಏನು ಕಮ್ಮಿ ಐತೆ ಒಂದು ಕಡೆ ಯಾವುದಿಲ್ಲ ಅಂತ ಕೇಳು ಮಗ ಇನ್ನೊಂದು ವರ್ಷದಾಗೆಲ್ಲ ಮತ್ತೆ ಮದುವೆಯಾಗಿ ಗಂಡೆಯಿಂದ ಬರ್ತಾರ ಅಂತಿಂತ ಮದುವೆ ಆದ ಕೇಳ್ತಿರಲ್ಲ ಇವನ್ನ ನೋಡಿ ಮಾಮ ಬಿಸ್ಕಿಟ್ ಕೊಡೇನ ಸ್ವಲ್ಪ ಫ್ರೀ ಐತೆ ನಮ್ಮ ಮನೆ ಮಾತಾಡೋಕೆ ಹೌದು ನೋಡಿ ಹೋಗೇ ಬಿಟ್ರು ನಮ್ಮ ಮನೆಗೆ ಎಟ ಕೊಡ ಇದ್ರು ಇಲ್ಲಿ ಯಾವುದೋ ದೇವ್ ಬಂತಂತೇಳಿ ಹಾಂ ಅಂಜಿ ಬರ್ಲಿಕ್ಕೆ ನಿಮ್ಮ ಅಂಗಡಿದ್ನಲ್ಲ ಅಲ್ಲಿ ತಮ್ಮ ಹುಲಿ ಅಂಜಿಗೆ ಬರಲಿಲ್ಲ ಇಲ್ಲ ಫಸ್ಟ್ ಟೈಮ್ ರೀ ಅವ್ರ ಮೇಲೆ ಬಿಡಕ್ಕೆ ಬಂದಾರ ಚಾಪ್ ಸಿಗ್ತಾರೆ ಹೆಂಗೆ ಬಂದ ರೋಡಲ್ಲಿ ಅವ್ರಿಬ್ರು ಹಳೆ ಡ್ರೆಸ್ ಮೇಲೆ ಅವು ಮ್ಯಾಚಿಂಗ್ ಆಗ್ಯಾವ ಮತ್ತೆ ಡೈಲಿ ವೇರ್ ಮೇಲೆ ಕರ್ಕೊಂಬಂದ್ಬಿಟ್ಟೆ ಏ ತಿನ್ನಪ್ಪ ಮಾಮ ಬಿಸ್ಕಿಟ್ ಚಾಕೊಟ ಅಂತ ತಿನ್ನು ಇಲ್ಲಿ ಬಿಸ್ಕಿಟ್ ಕೊಟ್ಟು ಕಳಿಸಿದ್ರಲ್ಲ ಆ ಮನೇನ ಚಾಕ್ ಏನು ಮಸ್ತ್ ಕಾಂಬಿನೇಷನ್ ಆಯ್ತು ಗೊತ್ತದು ಹಾಂ ಇನ್ನೊಂದಿತ್ತು
ಸಖತ್ ಟೇಸ್ಟ್ ಆಯ್ತು. ನಾ ಇಲ್ಲಿ ತಿನ್ನಲ್ಲ ಬಿಸ್ಕಿಟ್, ಅಲ್ಲಿ ಒಂದು ಪೀಸ್ ತಿಂದೆ ಟೇಸ್ಟ್ ಆಯ್ತು ಆ ಚಾಕ. ಆದ್ರೂ ಮನೆ ಒರಿಜಿನಲ್ ಹಾಂ, ಇವೆಲ್ಲ ಕೆಮಿಕಲ್ ಹಾಕಿ ಹಾಳು ಮಾಡಿದ್ರು. ಎಮ್ಮೆ ಹಾಲಿನ ಚಾ ಸಖತ್ತಾಗೈತೆ ಈ ಬಿಸ್ಕಿಟ್ಗೆ ಕಾಂಬಿನೇಷನ್. ಓ ಹಾಂ ಹೌದು, ಹೌದು ಪೌಡ್ರ್ ಅಲ್ಲಿ ಬಿಡಲಿ, ಪೌಡ್ರ್ ಅಲ್ಲಿದು. ಹಾಂ, ಕಟ್ಟನ್ ಎಮ್ಮಿಗಳು ಬಂದು ಸ್ನೇಹಿತರೆ. ಕರೆಕ್ಟ್ 6:25 ಆಗೈತೆ ಟೈಮ್. ನಾವು ಬಂದಿದ್ದು ಮನೆಗೆ ಬಂದಿದ್ದು. ಹಾಗೆ ನಮ್ಮ ತಂದೆ ಡ್ಯಾನ್ಸಿಂದು ಕೇಗು ನೋಡಂದ ಹೆಂಗದ ನೋಡ್ರಿ. ಮನೆ ಇಷ್ಟು ಸೇರಿ ಬಟ್ಟೆ ಉಗ್ದಿದ್ದಲ್ರಿ, ಎಲ್ಲ ಒಣಗಿದಂತ ಹೋಗೋ ದಿವಸ ಎಳೆದು ಒಳಗೆ ಹಾಕಿ ಹೋಗಿನಿ. ಅಲ್ಲೇ ಅದಾವು ಮರ್ಚಿಡ್ಬೇಕು ಅನ್ಕೊಂತ. ಈಗ ಇನ್ನು ಸರಿ ನಮ್ಮ ತನ್ನಂದು ಆ್ಯನ್ಯುವಲ್ ಡೇ ಡ್ಯಾನ್ಸಿಂದು ಡ್ರೆಸ್ ಕೊಟ್ಟಾರ ಇವತ್ತು ತೊಗೊಂಬಂದಾರ. ತೋರಿಸ್ತೀನಿ ಅಂತ ಇಡಲ್ಲ. ಇದು ಪಾಂಪ್ಲೇಟ್ ಅದ್ರದ್ದು. ಚಂದ ಐತಲ್ಲ ಕಂದ ಬಾಬುಜಿ ಸೈಜ್ ನೋಡಪ್ಪ. ಸ್ಮೂತ್ ರಫ್ ಏನಿಲ್ಲ, ರಫ್ ಇಲ್ಲ, ಭಾರಿ ಐತಿ ಕ್ವಾಲಿಟಿ. ಬೇಡ ಅದ್ರ ಮೇಲೆ ಬೇಡ, ಜಸ್ಟ್ ಒಪ್ಪು. ನಂಬರ್ ಎಷ್ಟು ಕೊಟ್ಟಾರ ಅವರು? 6. ಇನ್ನೂ 7 ಆಗಿದ್ರು ಇನ್ನೂ ದೊಡ್ಡದಕ್ಕೆ ಇಟ್ಕೊಂಡ. ಅವ್ರಿಗೆ 7 ಕೊಡ್ತೀವಿ ಅಂದಿದ್ರು. ನಾನು ಬೇಡ್ರಿ ಅಷ್ಟು ಶೇರ್ವಾನಿ ಅದ್ರ 7 ಏನು ಬೇಡ, ಅವನಿಗೆ 6 ಸಾಕಂದೆ. ಒಳ್ಳೆ ಹಾಂ ಸರ ಆಯ್ತಲ್ಲೇ ನೋಡಲ್ಲಿ. ಇಲ್ಲಿ ಸರಿ ಮನ ನೀನು ಹಿಂದೆ ಹೋಗಿ ಸಾಕು ನೋಡ್ತಾರೆ ಅಲ್ಲಿಂದ ನಾವು. ಹಾಂ ಸೂಪರ್ ಕಂದ ನೀನಾಗದು. ಯಪ್ಪು ಸುದ್ದಾಗತ್ಲೇ ಯಪ್ಪ. ಕೆಂಪಿ ಸೂಪರ್ ಐತಿ. ನೀ 5 ತಗೋಬೇಕಿತ್ತು ನೋಡ್ರಿ, ನೈಸ್ ಡ್ರೆಸ್, ಬರೀ ಚೆನ್ನಾಗಿ. ಮ್ಯಾಂಗೋ ಬಾರ್ಡರ್. ಮ್ಯಾಂಗೋ ಬಾರ್ಡರ್ ಅಲ್ಲ, ಬಾರ್ಡರ್ ಮೀನ್ಸ್ ಲಾಸ್ಟಿಗೆ ಬರುತ್ತಲ್ಲ ಹಿಂಗ್ ಪಟ್ಟಿ ಕೆಳ ಡ್ರೆಸ್ಸಿಂದು ಸಾರಿದು ಬಾರ್ಡರ್ ಬರುತ್ತಲ್ಲ, ಅದಕ್ಕೆ ಬಾರ್ಡರ್ ಅಂತ ಕರೀರಿ. ಲಾಸ್ಟಿಗೆ ಎಡ್ಜ್ ಬರೋದು. ಇದು ಫುಲ್ ಡಿಸೈನ್ ಮ್ಯಾಂಗೋ ಡಿಸೈನ್ ಅಂತ ಹೇಳ್ಬೇಕು. ಇದಕ್ಕೆ ಚಂದ ಐತ್ರಿ. ದೊಡ್ಡ ಸೈಜ್ ಕೊಟ್ಟಾರ ನೋಡಿ. ಶೇರ್ವಾನಿ 6 ಅದು ಕೊಟ್ಬಿಡೋಣ ಮಾಮ. ಕೊಟ್ಬಿಡು. ಮಾಮಂದು ಹೆಂಗು ಮದುವೆ ಐತಲ್ಲ ಮಾಮ, ಇಂಥದ್ದು ತಗೊಂಡ ನಾವು ಮದುವೆಗೆ. ಮಾಮ ಇಂತದ್ದು ಮದುವೆ ದಿವಸ ಅಂತದ್ದು ನೀ ಕೊಡು ಮಾಮ. ಪೈಸೆ ನೀ ಕೊಡ್ಬೇಕು. ನೋಡಿ ಸೂಪರ್ ಐತಲ್ಲ, ಭಾರಿ ಮಸ್ತ್ ಐತಿ. ಬಟ್ಟೆ ನೋಡಿ ಇಷ್ಟು ಗ್ರ್ಯಾಂಡ್ ಇದ್ರೆ ಸಾಫ್ಟ್ ಐತಿ, ಬಿಸಿಲ್ಲ. ನೋಡಕ್ ಹಂಗ ಅನ್ಸ್ತೇವೆ, ಸಾಫ್ಟ್ ಐತಿ ಬಟ್ಟೆ. ಕೊಡಪ್ಪ ಒಂದು ಹಾರ ಕೊಟ್ಟಾರಿ, ಬತ್ತಿನ ಹಾರ ಅದ್ರ ಜೊತೆಗೆ ಹಾಕೋಣಕ. ಗಿಚ್ಚ ಐತಲ್ಲ ನಿಮ್ ಫಂಕ್ಷನ್. ದೊಡ್ಡದಾಗತ್ತಪ್ಪಿ, ಬರ್ತಾ ಮಾವನ್ ಮದುವೆಗೆ ಕೊಡ್ಸಿರ್ಬೇಕು. ಅವ್ರ ಅಡ್ವಾನ್ಸ್ ಆಗಿರ್ ಮನೆ ಮಾವನ್ ಮದುವೆ ಅಂತ ಹೇಳಿ ಮದುವೆ ದಿವಸ ಹಾಕೋಣಕ ಇದನ್ನ ಡ್ಯಾನ್ಸ್ ಮಾಡಿ ಕಾಂಬಿನೇಷನ್ ನೋಡೋದು ಮ್ಯಾಚ್ ಆಗಂಗ ಹಾರ ಕೊಟ್ಟಾರ ಅವ್ರು. ಡ್ರೆಸ್ಸಿಗೆ ಮ್ಯಾಚ್ ಆಗಂಗ ಹೋಗ್ಲಿ ಬಾಯ್. ಅದು ಮಮ್ಮಿ ಅಲ್ಲ ಹಂಗ್ಯಾಗ ಬಂದಿರಲ್ಲ, ಅವ್ರು ಬೇರೆ ಕಡೆ ತರ್ಸಿತಾರ. ಮಾಡಕ್ ತಗೊಂಡಿರ್ತಾರ. ಸೂಪರ್. ಕೃಷ್ಣಂದಲ್ಲ ಅದು ಹಾರ, ಕೃಷ್ಣನಲ್ಲ. ಎಲ್ಲ ಹಾಕೋಬಹುದು, ಎಲ್ಲರೂ ಹಾಕೋಬಹುದು. ಕೃಷ್ಣದ ಹಾಕೋಬಹುದು. ಡಾನ್ಸಿಂಗ್ ಮಾಡ್ಕೊಂಡು ಇದ್ರ ಹಾಳಿಗೆ ಹಾಕಿಡಿದ್ನ ನಿಲ್ಸ್ಲಿ. ಸ್ನೇಹಿತರೆ ಈ ನೋಡ್ರಿ ಅಡುಗೆ ಮಾಡತ್ತೀನಿ. ನಮ್ಮ ಮನೆ ತಲ್ಲಿದ್ದಾಗ ಎಷ್ಟು ಆಟ ಮಾಡ್ತಾನ, ಎಲ್ರಿಗೆ ಎಷ್ಟು ಓಡಾಡ್ದ ಅನ್ಸ್ಕೊಂಬರ್ತಾನೆ ರೀ ನಮ್ಮ ಊರಾಗ. ಇಲ್ಲಿ ಬರೋದ್ಲಿಗೆ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಹೋಮ್ವರ್ಕ್ ಮಾಡಿ ಆಟ ಆಡಕತ್ತೇನೆ ರೀ. ಅವ್ರ ಮಾಮನ ಜೊತೆಗೆ ಕೇರ ಮಾಡಾಕತ್ತಿದ್ದ. ಈಗ ನಾವು ರಾತ್ರಿ ಅಡುಗೆ ಮಾಡಾಕತ್ತೀವಿ ರೀ. ಹಂಗೆ ಇಟ್ಬಿಡ್ಬೋದು. ತಿನ್ನು ಸೈಡ್ಗೆ ತಿನ್ನಂದ. ಇವ್ರಿಗೆ ಹಸಿವಾಗೈತಂದ್ರಿ, ಯಾಕಂದ್ರೆ ಮಧ್ಯಾಹ್ನ ಬಂದು ಊಟ ಮಾಡಿಲ್ಲ ನಾವು. ಹಾಗಾಗಿ ಮೊಟ್ಟೆ ಹಾಕೊಟ್ಟಿನಿ, ತಿಂದಾರ. 8 ಹಾಕಿದ್ದೆ, ಅವ್ರು 2 ಎಡ್ತಿದ್ರು ಇಬ್ಬರು. ಇನ್ನು ಇಷ್ಟ ಐತಿ. ಈಗ ಮೊಟ್ಟೆ ಸಾರು ಮಾಡಾಕತ್ತೀನಿ ರೀ. ಅನ್ನ ಆಗೈತಿ, ಮೊಟ್ಟೆ ಸಾರು ಮಾಡಾಕತ್ತೀನಿ. ಎಲ್ಲ ರೆಡಿ ಮಾಡಾಕತ್ತೀನಿ. ಮಸಾಲೆನ ರುಬ್ಬಿ ಯಶ್ವಂತ ಬರೋ ಟೈಮ್ ಆಯ್ತು. ಬೇಗ ಮಾಡಿದ್ರೆ ಅಕ್ಕಿತ್ತು ರೆಡಿ. ನಾನು ಬೇಗ ಮಾಡಲಿಲ್ಲ, ಬೇರೆ ಸ್ವಲ್ಪ ಸಾರಿ ಇವು ಎಲ್ಲ ಪೆಂಡಿಂಗ್ ಇದ್ದರು ಆರ್ಡ್ರು. ಅವು ಇಷ್ಟನ್ನು ಇದು ಮಾಡಿದೆ. 9:15 ಆಗೈತೆ. ಬಂದು ಬೈತಾರೆ ಇಷ್ಟೊತ್ತು ಏನು ಮಾಡಿದೆ ಅಂತೇಳಿ. ಕೊಬ್ಬರಿ ಎಲ್ಲ ಹೆಚ್ಕೊಂಡಿನಿ. ಇದಕ್ಕೆ ಟೊಮೆಟೊ, ಉಳಿದಿರೋ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗ್ಬಿಡ್ತೈತಿ. ಕುಂದ್ರಲೆ ಎಷ್ಟು ಬರ್ಬೇಕು ಬಟ್ ಹಿಂಗೆ ಇರಲಿ. ಮಾತಾಡು.
ಕರೆಕ್ಟ್ ಐತಿ. ಬಾ ಮುಂದೆ ನಮ್ಮ ಮನೆ ವಿಚಾರ ಆಗಡೆ ಆಗತ್ತೇನ್ರಿ ನಾವು ಅಲ್ಲಿಂದ ಬಂದೆ ಮರ ತಮ್ಮನಂತೆ ಬಿಸಿ ಚಪಾತಿ ಮೊಟ್ಟೆ ಸಾರು ಮಾಡ್ಯಾಳ ಮುಂದೆ ಏನಿಲ್ರಿ ಊಟ ಮಾಡಕತ್ತೀವಿ. ಟ್ರಿಂಗ್ ಟ್ರಿಂಗ್. ಅಮ್ಮನ ಕೊಡ್ದ ಪ್ಯಾಟ್ರಿ ಮಾಡಿ ನಾವು ಕೊಡ ಅವ್ನ ಮನನು ಕೊಡ್ತೀನಿ ಅವ್ನಿಗೆ ಊಟ ಮಾಡಾಕತ್ತೀವಿ ರೀ. ಅನ್ನ ಸಾರು ಚಪಾತಿ. ಏನಂತಂದ್ರೆ ಲಾಗ್ ಜಾಸ್ತಿ ಇರಲಿಲ್ಲ, ಎಲ್ಲರೂ ಬರೀ ಪಂಟ್ ಹೊಡೆದಾದ ನಮ್ದು ಕಂಟ್ ಅಪರೂಪಕ್ಕೆ ತಾಮ ಸಿಕ್ಕಾನಲ್ರಿ. ಇದು ಭಾಳ ಸಿಕ್ಕ ಬರ್ತದೆ ಅಪರೂಪದ ಗಾಡಿ ಇದು. ಮದುವೆ ಆಗಿ 10 ವರ್ಷ ಆದ್ರೆ ನಮ್ದು 2ನೇ ಸಲ ನೋಡಿ ಯಾಕಂದ್ರೆ ನಾವು ಬಿಜಿ ವರ್ಕ್ ಹಂಗಿರ್ತೈತ್ರಿ. ಯಾವಾಗ ಇನ್ನೊಂದ್ಸಲಿ ಯಾವಾಗ ಬಂದಿದ್ದಪ್ಪ ಕರೆಕ್ಟ್ ಸರ್ 3 ಸಲ ನೋಡ್ರಿ. ನಾ ಹೇಳಿ ನಂಗ ಸ್ವಂತ ಮಾಡ್ಕೊಂಡಿಲ್ಲ. ನನ್ನ ಮಕ್ಕಳು ಕೌಂಟ್ ಮಾಡಿರ್ತಾರ ನೋಡ್ರಿ ಯಾರು ಯಾಕಂದ್ರೆ ಅವ್ರಿಗೆ ಅದೇ ಅಲ್ಲ ನಾವು ಇರ್ತೀವಿ ಮನ್ಯಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೋ. 3ನೇ ಸಲ ಬಂದೇನ್ರಿ 10 ವರ್ಷದೊಳಗೆ. ಬಟ್ ಬಿಜಿ ಮನುಷ್ಯ ಹಾಗಾಗಿ ಭಾಳ ಮಾತುಕತೆ ಡೀಪ್ ಆಗಿ ನಡೆಸ್ಯಾರ. ಅದ್ರಾಗ ಮದುವೆ ಐತಲ್ರಿ, ಏನ್ ತರ್ಬೇಕು ಏನ್ ಬಿಡ್ಬೇಕು. ತಿರುಪಾಯ ಆಡೋ ಸಣ್ಣ ಹಾಕ್ತೀವಿ ಅವ್ರು ಮುಂಜಾನೆ ಟ್ರೈನ್ ಬುಕ್ ಮಾಡ್ಬಿಟ್ಟಾರ. ಪ್ರೋಗ್ರಾಮ್ ಫಿಕ್ಸ್ ಆಗ್ಯಾವ ಅವರು. ಹೋಗಿ ಏನ್ ಮಾಡೋದು ನಾಳೆ ಪ್ರೋಗ್ರಾಮ್ ಕಡ್ಲಿ ಕೇಳ್ದ ರೈತರ ಮಕ್ಕಳು ಅದಾರ ಅವ್ರು. ಕಡ್ಲಿ ಕೀಳುವು ಹಾಲು ಎಣಿಸುವು ಜೋರಿಗೆ ಮಮ್ ಸಾಕು. ನೋಡ್ರಿ ಯಾಕೆ ನಾವು ಅದನ್ನ ಫೇಸ್ ತೋರಿಸಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರಲ್ಲ, ಹೇಳ್ತೀನಿ. ಯಾಕಂದ್ರೆ ಕೆಲವೊಂದು ಕಾರಣಗಳದವ್ರಿ, ಹಾಗಾಗಿ ಫೇಸ್ ರಿವೀಲ್ ಮಾಡಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಒಬ್ಬೊಬ್ಬರು ಏನೋ ಐಶ್ವರ್ಯನ ಏನು ಭಾಳ ಬಿಲ್ಡಪ್ ಕೊಡ್ತೀರಿ, ಭಾಳ ಓವರ್ ಮಾಡತ್ತೀರಿ ಅಂತೇಳೆಲ್ಲ ಹಾಕಿರಿ. ಆ ಥರ ಏನಿಲ್ಲ ರೀ. ಇವೆಲ್ಲ ದೊಡ್ಡ ದೊಡ್ಡದಾಗಿ ಭಾಳ ತಲೆಗೆ ತೊಗೊಂಡು ಕಮೆಂಟ್ ಹಾಕಿರಿ. ಆ ಥರ ಏನಿಲ್ಲ ರೀ. ಅಂದ್ರೆ ಹಳ್ಳಿ ಒಳಗೆ ಕೆಲವೊಂದು ಮನಸ್ಥಿತಿ ಸರಿ ಇರಲ್ಲ ಒಂದಷ್ಟು ಜನಗಳಿಗೆ. ಹಾಗಾಗಿ ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ರೀ ನಮ್ಮ ಕಡೆ. ಆಮೇಲೆ ನೀವು ಎಷ್ಟೋ ಜನ ಹೇಳಿದ್ರಿ ಮನೆಯದೆಲ್ಲ ನೋಡಿದ್ರೆ ನಿಮ್ಮ ಕಡೆ ಮಂದಿ ಭಾಳ ಬ್ಯಾಕಿದಾರ ಅಂತೇಳೆಲ್ಲ ಕಮೆಂಟ್ ಹಾಕಿರಿ. ನಿಮ್ಗೆ ನೋಡಿದ್ರೆ ಗೊತ್ತಾಗೈತೆ ಅಂದಾಗ ಅಲ್ಲಿ ಕೆಲವೊಂದು ಇರ್ತಾವೆ ರೀ, ಅವ್ನು ನಾನು ನಿಮ್ಗೆ ಪೂರ್ತಿ ತಿಳಿಸಿ ಬಿಡಿಸಿ ಹೇಳೋಕ್ಕಾಗಲ್ಲ. ಆ ಕಾರಣದಿಂದ ನಾನು ಹುಡುಗಿ ಮುಖ ತೋರಿಸಿಲ್ಲ ಅಷ್ಟೇ. ಮದುವೆಗೆ ತೋರಿಸ್ತೀನಿ, ಇಲ್ಲ ನೆಕ್ಸ್ಟ್ ಬರೋ ಕಾರ್ಯಕ್ಕೆ ಆದರೂ ತೋರಿಸ್ತೀನಿ. ಆದರೆ ಈ ಸದ್ಯ ಇದೇನು ಸ್ಟಾರ್ಟ್ ಅಲ್ರಿ, ಬೇಡ ಅಂಥೇಳಿ ನನ್ನ ಇದು ಇಚ್ಛೆಯಿಂದ ನಾನು ನಿರ್ಧಾರ ಮಾಡಿ ಮುಖ ತೋರಿಸಿಲ್ಲ ಅಷ್ಟೇ. ಹಾಗಾಗಿ ಮತ್ತೇನಿಲ್ಲ ಕಾರಣ. ನಿಮ್ಗೆ ನೆಕ್ಸ್ಟ್ ಬರೋ ಲಾಗ್ನಾಗೆಲ್ಲ ಫೇಸ್ ರಿವೀಲ್ ಮಾಡಿ ನಾನು ನಿಮ್ಗೆ ಲಾಗ್ನ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಹೋಳಿಗೆ ಊಟ ಅದಕ್ಕೆಲ್ಲನೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಪೇಷನ್ಸ್ ಇಟ್ಕೊಂಡು ಟೈಮ್ ಕೊಟ್ಟು ಲಾಗ್ ನೋಡಿರಿ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಅದ್ರಾಗೆ ಅಷ್ಟು ಓವರಾಗಿ ನೀವು ಕಮೆಂಟ್ ಹಾಕೋದು ಅವಶ್ಯಕತೆ ಇಲ್ಲ ರೀ. ಸ್ವಲ್ಪ ಇರ್ತಾವೆ ಅದ್ರಾಗ ಉತ್ತರ ಕರ್ನಾಟಕ ಸೈಡ್, ಅದ್ರಾಗ ಒಂದಷ್ಟು ಹಳ್ಳಿಗಳು ಭಾಳ ಹಿಂದೆ ಇರೋಂಥ ಜನಗಳು ಇದ್ದಾರೆ. ಹಾಗಿದ್ದಾಗ ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ. ನಾವು ಹಂಗೆ ಸುಮ್ಮನೆ ಏನೋ ಲಾಗ್ ಮಾಡ್ತೀವಿ ಅಂತೇಳಿ ಎಲ್ಲನೂ ಹಾಕೊಂಡು ಹೋಗೋಕೆ ಅಕ್ಕಿರಲ್ಲಲ್ರಿ. ಹಾಗಾಗಿ ಇದೆಲ್ಲ ಸ್ವಲ್ಪ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊತೀರಂತ ಅಂದ್ಕೊಂಡಿರ್ತೀನಿ. ಕರೆಕ್ಟ್ ಒಂದು ಪದ ಹೇಳ್ಬೇಕಂದ್ರೆ ಸೂಕ್ಷ್ಮತೆ, ಕೆಲವೊಂದು ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಕೈತಿ. ಹಾಗಾಗಿ ನಾನು ಇದು ಮಾಡಿಲ್ಲ ರೀ. ನೀವು ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಖುಷಿ ಪಡ್ರಿ, ಎಂಜಾಯ್ ಮಾಡಿರಿ.